9 ದಿನಗಳ ಬಳಿಕ ಶ್ರೀಕಾಂತ್ ಪೂಜಾರಿ ಅವರಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ನಿನ್ನೆ ಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಇವತ್ತು ರಿಲೀಸ್ ಆಗಿದ್ದಾರೆ. ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, ನನ್ನನ್ನ ಉದ್ದೇಶಪೂರ್ವಕವಾಗಿಯೇ ಸರ್ಕಾರ ಬಂಧಿಸಿದೆ. ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲದಿದ್ರೂ ಕೂಡ ಪೊಲೀಸರು ನನ್ನನ್ನು ಬಂಧಿಸುವಂತಹ ಕೆಲಸ ಮಾಡಿದ್ರು. ನಾನು ರಾಮ ಮಂದಿರದ ಲೋಕಾರ್ಪಣೆಗೆ ಹೋಗಿಯೇ ತೀರ್ತೇನೆ. ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿದೆ. ಜೈಲಿನಿಂದ ಬಂದ ಬಳಿಕ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರ ಮೊದಲ ಹೇಳಿಕೆ ಇದು. ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನು ಮಾಡಿತ್ತು. ಈಗ ಅದೇ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಶ್ರೀಕಾಂತ್ ಪೂಜಾರಿ ಅವರು. ಕರಸೇವಕರು ಇವರನ್ನ ಬಂಧಿಸಲಾಗಿತ್ತು. 9 ದಿನಗಳ ಬಳಿಕ ನಿನ್ನೆ ಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿತ್ತು. ಇವತ್ತು ಅವರ ಬಿಡುಗಡೆಯಾಗಿದೆ. ಬಿಡುಗಡೆಯಾಗಿ ಜೈಲಿನಿಂದ ಹೊರಗೆ ಬರ್ತಾ ಇದ್ದ ಹಾಗೆ ಮಾಧ್ಯಮಗಳಿಗೆ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಸ್ಥಳೀಯ ಪೊಲೀಸರ ನಡೆಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನನ್ನದು ಯಾವುದೇ ತಪ್ಪಿರಲಿಲ್ಲ, ಎಲ್ಲ ಕೇಸ್ಗಳು ಕೂಡ ಖುಲಾಸೆಯಾಗಿದ್ವು. ಬೇಕಂತಲೇ ನನ್ನನ್ನು ಬಂಧಿಸುವಂತಹ ಕೆಲಸವನ್ನ ಸರ್ಕಾರ ಮತ್ತು ಪೊಲೀಸರು ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿದ್ದಾರೆ. ಏನ್ ಹೇಳ್ತೀರಿ ಸರ್? ಧನ್ಯವಾದಗಳು, ಮೀಡಿಯಾದವರಿಗೆಲ್ಲ ಧನ್ಯವಾದಗಳು. ಶ್ಯಾಮರಿಗೂ ಧನ್ಯವಾದಗಳು. ಈಗ ಸರ್, ನಿಮ್ಮ ಕೇಸ್ ನೀವು ಒಳಗಡೆ ಹೋದಾಗ ದೇಶದಲ್ಲಿ ಸಂಚಲನ ಮಾಡಿತು. ನೀವು ರಾಮ ಸೇವಕರು ಅಂತ ಒಂದೇ ಕಾರಣಕ್ಕೆ ಅವತ್ತು ಬಂಧನ ಹೇಗಾಯ್ತು ಸರ್? ಪೊಲೀಸರು ಹೇಗೆ ಕರ್ಕೊಂಡು ಹೋದ್ರು? ಅವರು ಮನೆಗೆ ಹೋಗೋಣ ಅಂತೇಳಿ ರೇಷನ್ ತೊಗೊಂಡು ಹೋಗೋದೈತೆ ಅಂತ ಹೇಳಿ ನನಗೆ ಹೊಸ ಬಸ್ ಸ್ಟ್ಯಾಂಡ್ಲಿಂದ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗ್ತಾನೆ ಅಂತೇಳಿ ಮನೆಗೆ ಹೋಗಿ ಅಲ್ಲಿ ಪೊಲಿಟಿಷಿಯನ್ ಕಡೆ ನಿಂದರ್ಸಿ ಪೊಲೀಸರು ಬಂದ್ರು, ಕೇಳಿದ್ರು. ನಾ ಕೇಳಿಕೊಳ್ಳೆ ಇಲ್ಲ, ಏನೋ ಕೇಸ್ ಐತಲ್ಲ ಅಂತ ಹೇಳಿ ಕರ್ಕೊಂಡು ಹೋಗಿ ನಿಂದರ್ಸಿದ್ರು. 97ರಲ್ಲಿ ಏನು ನೀವು ಅವತ್ತು ಹೋರಾಟ ಮಾಡಿದ್ರಿ. ಇಡೀ ಇವತ್ತು ಹಿಂದೂ ಸಂಘಟನೆಗಳು ಬಿಜೆಪಿ ನಿಮ್ಮ ಬೆಂಬಲಿಗೆ ನಿಂತಿದೆ. ಏನ್ ಹೇಳ್ತೀರಿ ಸರ್? ಹೌದು, ಧನ್ಯವಾದಗಳು. ನೀವು ಹೋಗ್ತೀರಾ ಅಯೋಧ್ಯಕ್ಕೆ? ಹೋಗೋಣ್ರಿ ಸರ್. ಎಸ್, ಇದೊಂದು ಶ್ರೀಕಾಂತ್ ಪೂಜಾರಿ ಅವರ ಮಾತುಗಳು. ಕ್ಯಾಮರಾಮನ್ ನಾನಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಜೈಲಿನಿಂದ ಬಂದ ಬಳಿಕ ಶ್ರೀಕಾಂತ್ ಪೂಜಾರಿ ಅವರು ಪಬ್ಲಿಕ್ ಟಿವಿಗೆ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ನನ್ನನ್ನು ಬಂಧಿಸುವಂತಹ ಕೆಲಸ ಆಗಿದೆ ಅಂತೇಳಿ ಸರ್ಕಾರದ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಸ್ಥಳೀಯ ಪೊಲೀಸರು ಕಾರಣವನ್ನ ಹೇಳದೇನೆ ಮನೆಗೆ ಕರೆದುಕೊಂಡು ಹೋಗ್ತೇನೆ ಅಂಥೇಳಿ ಜೈಲಿಗೆ ಕಳುಹಿಸುವಂತಹ ಕೆಲಸವನ್ನ ಮಾಡಿದ್ರು ಅಂಥೇಳಿ ಗುಡುಗಿದ್ದಾರೆ. ಎಟ್ ದ ಸೇಮ್ ಟೈಮ್ 22ನೇ ತಾರೀಕು ರಾಮ ಮಂದಿರದ ಉದ್ಘಾಟನೆ ಇದೆಯಲ್ಲ, ಅದಕ್ಕೆ ನಾನು ಹೋಗಿಯೇ ಹೋಗ್ತೇನೆ, ಯಾವುದೇ ಕಾರಣಕ್ಕೂ ನನ್ನನ್ನು ತಡಿಲಿಕ್ಕಾಗಲ್ಲ ಅಂತ ಇದೇ ಸಂದರ್ಭದಲ್ಲಿಯೇ ಗುಡುಗಿದ್ದಾರೆ ಶ್ರೀಕಾಂತ್ ಪೂಜಾರಿ ಅವರು. ಅದರ ಜೊತೆಗೇನೆ ನನ್ನ ಪರವಾಗಿ ಹೋರಾಟ ಮಾಡಿದ, ನನ್ನ ಬಿಡುಗಡೆಗೆ ಸಹಕರಿಸಿದಂತಹ ಬಿಜೆಪಿಯ ನಾಯಕರುಗಳಿಗೆ, ಜೊತೆಗೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ಅಂಥೇಳಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರು ಜೈಲಿನಿಂದ ಬಿಡುಗಡೆಯಾದ ಬಳಿಕ ಪಬ್ಲಿಕ್ ಟಿವಿಗೆ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು.